ನಿನ್ನೆ ಆಗಿರತಕ್ಕಂಥ ಈ ಬೆಂಗಳೂರು ನಗರದ ಹೃದಯ ಭಾಗವಂತ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರತಕ್ಕಂಥ ಈ ಬೌರಿಂಗ್ ಹಾಸ್ಪಿಟಲ್ ತುಂಬ ಹಳೇ ಹಾಸ್ಪಿಟಲ್ ಇದೆ. ಇಲ್ಲಿಗೆ ಬರೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಂದ ಕೂಡ ಹಲವಾರು ಪೇಷಂಟ್ಗಳು ಚಿಕಿತ್ಸೆ ಪಡಲಿಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಬಹುಶಃ ಪ್ರಕೃತಿ ಯಾವಾಗ ವಿಕೃತಿ ಆಗುತ್ತೆ ಅನ್ನೋದು ಯಾರು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದನ್ನು ನಾನು ಒಪ್ತೀನಿ. ಬೆಂಗಳೂರು ನಗರದಲ್ಲಿ ಒಂದು ದಿನ ಮಳೆ 2 ಗಂಟೆ 3 ಗಂಟೆಗಳ ಕಾಲ ಮಳೆ ಬಂದಾಗ ಅಲ್ಲೋಲ ಕೊಲ್ಲೋಲ ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಸರ್ಕಾರ ಬಂದಾಗಿಂದನೂ ಓದ ಪುಟ ಬಂದ ಪುಟ ಬೆಂಗಳೂರು ನಗರದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, GBA ಅಧಿಕಾರಿಗಳಿರ್ಬೋದು, ಯಾರು ಕೂಡ ಮುಂಜಾಗ್ರತೆ ಕ್ರಮ ವಹಿಸಿ ಇಂಥ ಘಟನೆಗಳು ನಡೆದಿರತಕ್ಕಂಥ ರೀತಿಯಲ್ಲಿ ಇವರು ಮಳೆಕಾಲ ಬರೋ ಮುಂಚೆನೆ ಎಚ್ಚರಿಕೆ ವಹಿಸಿ ಅವರು ಮಾಡಬೇಕಾಯಿತು. ಅದನ್ನು ಯಾವುದೇ ಥರ ಕ್ರಮ ಆಗಿಲ್ಲ. ಇವತ್ತು GBA ಅಧಿಕಾರಿಗಳನ್ನ ಕೇಳೋರು ಮಾಡೋರೇ ಇಲ್ಲ, ಆ ಪರಿಸ್ಥಿತಿ ಇದೆ. 5 ಭಾಗ ಮಾಡಿದ್ದಾರೆ, ಪೀಸ್ ಮಾಡಿದ್ದಾರೆ. 5 GBA ಕಾರ್ಪೊರೇಷನ್ಗಳು ಯಾವ ಪುರುಷತ್ವಕ್ಕೋಸ್ಕರ ತಂದ್ರಿ? ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡಕ್ಕೆ ಆಗಲ್ಲ ಅಂದಮೇಲೆ ಇಂಥ ಸರ್ಕಾರಗಳು ಏನಕ್ಕಿರಬೇಕು? ಜನ ಪ್ರಶ್ನೆ ಮಾಡ್ತಾರೆ. ನೀವು ಏನೇ ಪರಿಹಾರ ಕೊಡಿ, ಹೋಗಿರತಕ್ಕಂಥ ಜೀವ ವಾಪಸ್ ಬರುತ್ತಾ? ಇವತ್ತು 7 ಜನ ಇವತ್ತು ಅವ್ರ ಜೀವವನ್ನು ಕಳ್ಕೊಂಡಿದ್ದಾರೆ. 9 ಜನ ಇವತ್ತು ಇಂಜೂರ್ ಆಗಿ ಟ್ರೀಟ್ಮೆಂಟ್ನ ಪಡ್ಕೋತಾ ಇದ್ದಾರೆ. ಅವರ ಪರಿಸ್ಥಿತಿಗಳೇನು ಹೇಳ್ಬೇಕಲ್ಲ. ಇವತ್ತು ಕುರ್ಚಿ ಕಾದಾಟದಲ್ಲಿ ಇವತ್ತು ಕಾಲ ಕಳೀತಾ ಇದ್ದಾರೆ. ಹೊತ್ತು ಜನರ ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಇವ್ರುಗಳು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಇದು ನಿಜವಾಗ್ಲೂ ಕೂಡ ದುರ್ಘಟನೆ, ನಮಗೆಲ್ಲ ಕೂಡ ಬಹಳ ನೋವಿನ ಸಂಗತಿ. ಯಾವುದೇ ಒಂದು ಪ್ರಾಣ ಹೋಗ್ತದಂದ್ರೆ ಅದು ಯಾರು ಕೂಡ ಸಹಿಸಿಕೊಳ್ಳುವಂತ ಕೆಲಸ ಅಲ್ಲ. ಆದರೂ ಕೂಡ ಇವತ್ತು GBA ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಿ ಮುಂದಿನ ದಿನಗಳಲ್ಲಿ ಇವತ್ತೇನು ಬೌರಿಂಗ್ ಹಾಸ್ಪಿಟಲ್ ಆಯಿತು, ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಮತ್ತೆ ನಮ್ಮ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಬೇರೆ ಬೇರೆ ಹಳೆ ಕಟ್ಟಡಗಳು, ಹಳೆ ಹಾಸ್ಪಿಟಲ್ಗಳು ಎಲ್ಲೆಲ್ಲಿ ಈ ತರ ದುರಸ್ತಿ ಮಾಡಬೇಕು, ಎಲ್ಲೆಲ್ಲಿ ಬೇರೆ ಕಾಂಪೌಂಡ್ಗಳಾಗಲಿ ಬೇರೆ ಬೇರೆ ನಿರ್ಮಾಣ ಕಾರ್ಯಕ್ರಮ ಆಗಿರತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲ ಕೂಡ ಪತ್ತೆ ಹಚ್ಚಿ ಪರಿಶೀಲನೆ ಮಾಡಿ ತುರ್ತಾಗಿ ಮುಂದಿನ ದಿನಗಳಲ್ಲಿ ಏನೋ ಅವಾಂತರಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು. ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಹೊಣೆಯನ್ನ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು JDS ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತೇನು ಈ ಘಟನೆ ಆಗಿದೆ, ಈ ಒಂದು ಜೀವವನ್ನ ಕಳ್ಕೊಂಡಿರತಕ್ಕಂಥ 7 ಕುಟುಂಬಗಳು ಏನಿದ್ದಾರೆ ಅವರ ಕುಟುಂಬಕ್ಕೆ JDS ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿನ ನಾವು ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. 7 ಕುಟುಂಬಕ್ಕೂ ಕೂಡ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 2 ಕೇರಳ ಮೂಲದವರು, ಒಬ್ಬರು ಅಸ್ಸಾಂ ಮೂಲದವರು, ಒಬ್ಬರು UP ಮೂಲದವರು, 3 ಜನ ನಮ್ಮ ಕರ್ನಾಟಕದವರು ಅಂತ ಹೇಳಿ ನನ್ಗೆ ತಿಳಿದು ಬಂದಿದೆ. ಅವರ ಯಾರಂತ ಪತ್ತೆ ಹಚ್ಚಿ ಅವರ ಮನೆಗಳಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಈಗ ಯಾರು ಗಾಯಾಳುಗಳು ಯಾರು ಇದ್ದಾರೆ 9 ಜನ ಈಗೇನು ಅವರು ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಸರ್ಕಾರ ಸೂಕ್ತವಾದಂತ ಚಿಕಿತ್ಸೆಯನ್ನ ಕೊಡಬೇಕು. ಮತ್ತೆ ಯಾರು ಜೀವನ ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಅಟ್ಲೀಸ್ಟ್ ಅವರು ಏನು ಇವತ್ತು ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ, 5 ಲಕ್ಷ ಕೊಡಕ್ಕೆ ಅವ್ರಿಗೇನು ಭಿಕ್ಷೆ ಕೊಡ್ತಾ ಇದ್ದೀರಾ? ಸರ್ಕಾರ ಜೀವನ ಕಳ್ಕೊಂಡಿದ್ದಾರೆ, ಅವರ ಕುಟುಂಬದ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ನಾನು ಬಹಳ ನೊಂದು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಕನಿಷ್ಠ 25 ಲಕ್ಷ ರೂಪಾಯಿನಾದ್ರು ಘೋಷಣೆ ಮಾಡಬೇಕು. ಆ ನೊಂದ ಕುಟುಂಬಗಳಿಗೆ ಏನೋ ಒಂದು ದಾರಿದೀಪ ಆಗಬೇಕು. ಮತ್ತೆ ಈಗ ಯಾರ್ಯಾರು ಗಾಯಾಳುಗಳು ಯಾರು ಇದ್ದಾರೆ ಅವರ ಕುಟುಂಬಕ್ಕೂ ಕೂಡ ತಲಾ 25,000 ರೂಪಾಯಿನ ನಮ್ಮ JDS ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆ ಮರುಕಳಿಸಬಾರದು. ಅದಕ್ಕೆ ಉಸ್ತುವಾರಿ ಸಚಿವರು ಮಾನ್ಯ DCM ಅವರು ತುರ್ತಾಗಿ ಸಭೆ ಕರೆದು GBA ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಇನ್ನೇನು 2-3 ದಿವಸ ಮಳೆ ಬರುತ್ತೆ ಅಂತೇಳಿ ನಮಗೇನು ಮಾಹಿತಿ ಬಂದಿರತಕ್ಕಂಥ ಇರೋದ್ರಿಂದ ಇನ್ನೂ ಹೆಚ್ಚೆಚ್ಚು GBA ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲಿ ಮಳೆ ಪ್ರದೇಶ ಇರ್ಬೋದು, ನೀರು ನಿಂತ್ಕೊಳ್ಳೋ ಪ್ರದೇಶ ಇರ್ಬೋದು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.